ಜನಪರ ನ್ಯಾಯಪರ. ಮಂಚೇನಹಳ್ಳಿ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆ. ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ಕಚೇರಿಯಲ್ಲಿ ಸಿಬ್ಬಂದಿ ವರ್ಗದ ಸೀಟ್ಗಳೆಲ್ಲ ಖಾಲಿ. ಇದಷ್ಟೇ ಅಲ್ಲದೆ ಸರ್ಕಾರಿ ಕಟ್ಟಡದಲ್ಲಿ ಇರಬೇಕಾದ ಕಚೇರಿ ಖಾಸಗಿ ಕಟ್ಟಡದಲ್ಲಿದ್ದು ಸರ್ಕಾರದ ಕಟ್ಟಡ ಕೂಡ ತಾಲೂಕು ಕಚೇರಿಗೆ ಇಲ್ಲ. ಇನ್ನು ನಾಗರಿಕರಿಗೆ ಸಂಬಂಧಿಸಿದ ದಾಖಲಾತಿಗಳಿಗೆ ಯಾವ ರೀತಿಯಲ್ಲಿ ಕಚೇರಿಯಲ್ಲಿ ಭದ್ರತೆ ಇರುತ್ತದೆ ಎಂದು ನಾಗರಿಕರ ಪ್ರಶ್ನೆಯಾಗಿದ್ದು, ಸರ್ಕಾರಿ ಕಟ್ಟಡಗಳಿರಬೇಕಾದ ಕಚೇರಿಗಳು ಖಾಸಗಿ ಕಟ್ಟಡದಲ್ಲಿದ್ದು ನಾಗರಿಕರ ದಾಖಲಾತಿಗಳಿಗೆ ಯಾವ ರೀತಿ ಭದ್ರತೆ ಒದಗಿಸುವರು ಎಂದು, ಜೊತೆಗೆ ಹೆಸರಿಗಷ್ಟೇ ತಾಲೂಕು ಕಚೇರಿ ತಾಲೂಕು ಆಗಿ 4 ವರ್ಷ ಆಗುತ್ತಿದೆ. ಈವರೆಗೆ ಕಚೇರಿಯಲ್ಲಿ ಸರಿಯಾಗಿ ಸಿಬ್ಬಂದಿಗಳಿಲ್ಲ. ಯಾವುದೇ ಕೆಲಸ ಕಾರ್ಯಗಳಿಗೆ ಕಚೇರಿ ಬಳಿ ಬಂದರೆ ಸಿಬ್ಬಂದಿಗಳಿಲ್ಲದೆ ಕಾದು ಅಲೆದು ಸಾಕಾಗುತ್ತದೆ. ಇದಷ್ಟೇ ಅಲ್ಲದೆ ಮಂಚೇನಹಳ್ಳಿ ತಾಲೂಕು ವ್ಯಾಪ್ತಿಗೆ 10 ಕಂದಾಯ ವೃತ್ತಗಳು ಇರುತ್ತದೆ. ನಾಗರಿಕರು ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಹಾಗೂ ಸೇವೆಗಳಿಗೆ ಇಲ್ಲಿಗೆ ಬಂದರೆ ಆಯಾ ಕಂದಾಯ ವೃತ್ತಕ್ಕೆ ಸಂಬಂಧಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳ ಕೊರತೆ, ಸಿಬ್ಬಂದಿ ಇಲ್ಲದೆ ಇರುವುದು ಎದ್ದು ಕಾಣುತ್ತಿದೆ. 10 ಕಂದಾಯ ವೃತ್ತಗಳಿಗೆ ಕೇವಲ 2 ಗ್ರಾಮ ಲೆಕ್ಕಾಧಿಕಾರಿಗಳು ಬಿಟ್ಟರೆ ನಾಗರಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ಗ್ರಾಮ ಲೆಕ್ಕಾಧಿಕಾರಿಗಳಾಗಿಲ್ಲ. ಈ ಬಗ್ಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ನಾಗರಿಕರು ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡಿದ್ದು, ಸರ್ಕಾರಿ ಸವಲತ್ತುಗಳನ್ನು ಪಡೆದುಕೊಳ್ಳಲು ತಾಲೂಕು ಕಚೇರಿಗೆ ಬರುತ್ತಾರೆ. ಆದರೆ ಇಲ್ಲಿನ ಸಿಬ್ಬಂದಿ ಕೊರತೆಯಿಂದಾಗಿ ಪ್ರತಿದಿನ ಅಲೆಯುವ ಪರಿಸ್ಥಿತಿ ಉಂಟಾಗಿದೆ ಎಂದಿದ್ದಾರೆ. ಈ ವಿಚಾರವಾಗಿ ಕಚೇರಿಗೆ ಹೋಗಿ ನೋಡಿದಾಗಲೂ ಕೂಡ ಸಿಬ್ಬಂದಿಯ ಕೊರತೆ ಎದ್ದು ಕಾಣುತ್ತಿತ್ತು. ಕೇವಲ 10 ಕಂದಾಯ ವೃತ್ತಗಳಿಗೆ 2 ಮಾತ್ರ ಗ್ರಾಮ ಲೆಕ್ಕಾಧಿಕಾರಿಗಳು ಇರುವುದು ಕಂಡುಬಂದಿದ್ದು, ಇದರಲ್ಲಿ ಒಬ್ಬರು ಮುಲ್ಲಾ ಎಂಬುವರು ಮಾತ್ರ ಇಲ್ಲಿನ ಗ್ರಾಮ ಲೆಕ್ಕಾಧಿಕಾರಿಯಾಗಿ ನೇಮಕವಾಗಿದ್ದು, ಕಿರಣ್ ಎಂಬುವರು ಮೆಲ್ಯದಿಂದ ಇಲ್ಲಿಗೆ ಹೆಚ್ಚುವರಿ ಗ್ರಾಮ ಲೆಕ್ಕಾಧಿಕಾರಿಗಳಾಗಿ ಬಂದಿರುತ್ತಾರೆ. ಅಲ್ಲಿಗೆ ಮಂಚೇನಹಳ್ಳಿ ವ್ಯಾಪ್ತಿಗೆ ಮಂಚೇನಹಳ್ಳಿಗಾಗಿ ನೇಮಕವಾಗಿರುವ ಗ್ರಾಮ ಲೆಕ್ಕಾಧಿಕಾರಿಗಳಲ್ಲಿ 2 ಮಾತ್ರ ಇದ್ದಾರೆ. ಇದನ್ನು ಬಿಟ್ಟರೆ ಇನ್ನೆಲ್ಲ ವೃತ್ತಗಳಿಗೂ ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳಿಲ್ಲ. ಇದರಿಂದಾಗಿ ಪ್ರತಿಯೊಂದು ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ನಾಗರಿಕರು ತುಂಬ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಸಂಬಂಧಪಟ್ಟ ಮೇಲಧಿಕಾರಿಗಳು, ಸರ್ಕಾರ ಇದನ್ನು ಗಮನಿಸಿ ಕೇವಲ ಮಂಚೇನಹಳ್ಳಿ ತಾಲೂಕು ಹೆಸರಿಗಷ್ಟೇ ತಾಲೂಕು ಕಚೇರಿಯಂತೆ ಕಾಣುತ್ತಿದೆ. ಇಲ್ಲಿ ಯಾವುದೇ ಕೆಲಸ ಕೂಡ ಕಾರ್ಯಗಳು ಆಗುವುದಿಲ್ಲ, ಮಾಡಿಸಿಕೊಳ್ಳಲು ಅಧಿಕಾರಿಗಳೇ ಇರುವುದಿಲ್ಲ. ಇದನ್ನು ಸೂಕ್ತ ಪರಿಗಣಿಸಿ ತೆಗೆದುಕೊಂಡು ನಾಗರಿಕರಿಗೆ ಅನುಕೂಲವಾಗುವಂತೆ ಸರ್ಕಾರ ಸಿಬ್ಬಂದಿಯನ್ನು ನೇಮಿಸಿಕೊಡುವುದಾದಂತೆ ಮನವಿ ಮಾಡಲಾಗಿದೆ. ವರದಿ ಪದ್ಮಾವತಿ.